ಬಳ್ಳಾರಿ ಜಿಲ್ಲಾ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟದ ವರ್ಗದಿಂದ ಅಹಿಂದ ವರ್ಗದಿಂದ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನ ಬಳಗದಿಂದ ಇವತ್ತು ನಾವು ಮೌನ ಪ್ರತಿಭಟನೆಯನ್ನು ಕಪ್ಪು ಬ್ಯಾಡ್ಜಿನ ಮುಖಾಂತರ ಮಾನ್ಯ ರಾಜ್ಯಪಾಲರ ಧೋರಣೆಯನ್ನು ರಾಜ್ಯದ BJP JDS ಅವರ ಧೋರಣೆಯನ್ನು ಖಂಡಿಸಿ ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ನಾವು ಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡ್ತೇವೆ. ಆದರೆ ಯಾವುದೇ ಕಾರಣವಿಲ್ಲದೆ ಯಾವುದೇ ತನಿಖೆ ಆಗದೆ ಅವರ ಒಂದು BJP JDS ಅವರಿಗೆ ಪರಿಪಟ ಆಗಿಬಿಟ್ಟಿದೆ. ರಾಜೀನಾಮೆ ಕೊಡಬೇಕು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. 1.5 ವರ್ಷದಿಂದ ಏನಾದರೂ ಪ್ರಶ್ನೆ ಮಾಡಿದ್ದಾರೆ ಅವರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಈ ಸರ್ಕಾರ ಉಳಿಯೋದಿಲ್ಲ, ಹೇಗಾರ ಮಾಡಿ ಸರ್ಕಾರ ಕೆಡಬೇಕು ಎಂಬುದೇ ಪರಿಪಟ ಆಗಿದೆ ಅವರಿಗೆ, ಬೇರೆ ದಾರಿಯಿಲ್ಲ. ಹಾಗೂ ರಾಜ್ಯಪಾಲರು ಸಂವಿಧಾನ ರಕ್ಷಣೆ ಮಾಡೋಂಥವರು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಂಥವರು ಇವರದ್ದು ಕಗ್ಗೊಲೆ ಮಾಡುತ್ತಿದ್ದಾರೆ. ಅವರ ನಡೆ, ಅವರ ಧೋರಣೆ ಆ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಕಗ್ಗೊಲೆ. ಕೇಂದ್ರ ಸರ್ಕಾರದ ಅನುಮತಿಯಂತೆ ಇವರು ಅವರ ಕೈಗೊಂಬೆಗಾಗಿ ವರ್ತನೆ ಮಾಡಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತನಿಖೆಯಾಗಿ ಲೋಕಾಯುಕ್ತ SIT ಅವರು ತನಿಖೆ ಮಾಡಿ ಆದೇಶದ ಮೇರೆಗೆ ಲಾಸ್ಟ್ 23 ನವೆಂಬರಲ್ಲಿ ಪ್ರಾಸಿಕ್ಯೂಷನ್ ಆರ್ಡ್ರು ಲೋಕಾಯುಕ್ತರು ಕೊಟ್ಟರು ರಾಜ್ಯಪಾಲರಿಗೆ. 10 ತಿಂಗಳಾದರೂ ಕೂಡ ಅವರಿಗೆ ಪ್ರಾಸಿಕ್ಯೂಷನ್ ಆರ್ಡ್ರ್ ಕೊಡಲೇ ಇಲ್ಲ. ಕೇವಲ 3-4 ಗಂಟೆಯಲ್ಲಿ ಯಾರೊಬ್ಬ ದಾರಿ ಹೋಗಾಗ ಒಬ್ಬ ಬ್ಲಾಕ್ ಮೇಲರ್ ಗವರ್ನರಿಗೆ ಅವ್ರ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರ ಮೇಲೆ ಸೋಕಾಡ್ಸ ಉಳಿಸಿಕೊಟ್ಟು ಇವತ್ತು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿದ್ದಾರೆ. ಈ ಧೋರಣೆ ನಾವು ಖಂಡಿಸ್ತೀವಿ. ನೀವು ಇದೇ ರೀತಿ ಕುಮಾರಸ್ವಾಮಿ ಯಾಕೆ ಕೊಡಲಿಲ್ಲ, ನೀವು ಜೊಲ್ಲೆಗಾಗಿ ಕೊಡಲಿಲ್ಲ, ಶಶಿಕಲಾ ಜೊಲ್ಲೆಗೆ, ನಿರಾಣಿಗಾಗಿ ಕೊಡಲಿಲ್ಲ, ಮಾನ್ಯ ಜನರಲ್ ರೆಡ್ಡಿ ಅವ್ರಿಗೆ ಯಾಕೆ ಕೊಡಲಿಲ್ಲ? ಈ ಒಂದು ಪಕ್ಷಪಾತಿ ಧೋರಣೆಯನ್ನು ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಬಳ್ಳಾರಿಯಲ್ಲಿ ಶೋಷಿತ ಸಮುದಾಯ ಮತ್ತು ಅಹಿಂದ ವರ್ಗದಿಂದ ಶಾಂತಿಯುತವಾಗಿ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತೊಂದು ಮೌನ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಯಾವುದೇ ನ್ಯಾಯಾಲಯದ ವಿರುದ್ಧ ಮಾಡ್ತಾ ಇಲ್ಲ. ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ನ್ಯಾಯಾಲಯಕ್ಕೆ ಅತ್ಯಂತ ಗೌರವವಾಗಿರ್ತಕ್ಕಂಥ ಸ್ಥಾನ ಇದೆ. ಅವ್ರೇನು ಕೊಟ್ಟಿದ್ದಾರೆ ಆ ತೀರ್ಪನ್ನು ನಾವು ಮೊದಲನೇದಾಗಿ ಸ್ವಾಗತ ಮಾಡ್ತಾ, ಈ ತೀರ್ಪು ಬಂದ ನಂತರ ಈ ತೀರ್ಪಿನಲ್ಲಿ ತಮಗೆಲ್ಲ ಗೊತ್ತಿದೆ ಏನು ಸೆಕ್ಷನ್ ಏನು ಲಾಗು ಮಾಡಿದರು ರಾಜ್ಯಪಾಲರು, ಅದನ್ನು ಎತ್ತಿಡಿತಾ BNSS ಕಾಯ್ದೆ 218 ಅವರು ತೆಗೆದಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ಪ್ರಾಸಿಕ್ಯೂಷನ್ ಅಲ್ಲ. ಮೊದಲೇದಾಗಿ ತಮ್ಮ ಗಮನಕ್ಕಿರಲಿ, ನಾಡಿನ ಜನತೆಗೆ. ನಿನ್ನೇನು TV ಮಾಧ್ಯಮಗಳಲ್ಲಿ ಬಂತು, ಭಾಳ ಹಿನ್ನಡೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾರಂತೇಳಿ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ. ಎನ್ಕ್ವೈರಿ ಮಾಡಿಬಿಟ್ಟು ಎನ್ಕ್ವೈರಿಯಲ್ಲಿ ಏನಾದರೂ ಸಾಬೀತಾದರೆ ಮುಂದಿನ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗೇನು ಕಳೆದ ಒಂದೂವರೆ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು 40 ವರ್ಷದ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚಿಕ್ಕಿಲ್ಲದೆ ಇರತಕ್ಕಂಥ, ಯಾವುದೇ ಹಗರಣಗಳಲ್ಲಿ ಭಾಗಿಯಾಗಲಾರ್ದಂಥ ಒಂದು ಸನ್ನಿವೇಶದಲ್ಲಿ ಅವರು ತಮ್ಮ ಹೋರಾಟದ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇದನ್ನು ಮನಗಂಡಿರ್ತಕ್ಕಂಥ BJP ಮತ್ತು JDSನವರು ಇಬ್ಬರು ಒಂದಾಗಿ ಏನಾದರೂ ಮಾಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆ ತರಲೇಬೇಕು. ಆಮೇಲೆ ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನಾವು ಅತಂತ್ರಗೊಳಿಸಬೇಕು. ಅದರಲ್ಲಿ ವಿಶೇಷವಾಗಿ ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಇವತ್ತು ಜನರಿಗೆ 5 ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಅದನ್ನು ವಿಫಲಗೊಳಿಸ್ಬೇಕನ್ನೋಂಥ ಒಂದೇ ಉದ್ದೇಶದಿಂದ, ಬಡವರಿಗೆ ಅದು ಸಿಗಬಾರ್ದು ಅನ್ನೋಂಥ ದುರುದ್ದೇಶದಿಂದ ಈ ಎರಡೂ ಪಕ್ಷಗಳು ಈ ಥರದ್ದು ಒಂದು ಹುನ್ನಾರ ಮೂಢ ಹಗರಣ ಅಂತೇಳಿ ಬಯಲಿ ತೊಗೊಂಡು ಬಂದು ಇದ್ರ ಮುಖೇನ ನಮಗೆ ತೊಂದರೆ ಕೊಡ್ತಕ್ಕಂಥ, ಈ ನಾಡಿನ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಡ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ನಿನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು 2 ವಿಚಾರಗಳು ಹೇಳಿದ್ದಾರೆ. ನಾನು ಎನ್ಕ್ವೈರಿನ ಎದುರಿಸ್ತೀನಿ, ಅದ್ರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಈ ದೇಶದ ನಮ್ಮ ಹೈಕಮಾಂಡಿಂದ ಹಿಡಿದು ನಮ್ಮ ಎಲ್ಲ 136 ಶಾಸಕರು
ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ದರ್ಜೆಯ ಎಲ್ಲ ಮಂತ್ರಿಗಳು ಜೊತೆಗೆ ಎಲ್ಲ ಈ ನಾಡಿನ ಜನತೆ ಅವ್ರ ಪರವಾಗಿರೋದ್ರಿಂದ ಅವರು ರಾಜೀನಾಮೆ ಕೊಡೋಂಥ ಅವಶ್ಯಕತೆ ಬರೋದಿಲ್ಲ. ಯಾಕೆ ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀವಿ ಅಂದರೆ, ಇವತ್ತು ಕುಮಾರಸ್ವಾಮಿ ಅವರು ಈಗಾಗಲೇ ಅವ್ರ ಮೇಲೆ FIR ಆಗಿದೆ, ಕೋರ್ಟಲ್ಲಿ ಬೇಲ್ ತಗೊಂಡು ಇವತ್ತು ಹೊರಗಡೆ ಇದ್ದಾರೆ. ಆದರೆ ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯ ಬರೋದಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಿನ್ನೆ ನಿಮಗೆಲ್ಲ ಸ್ಟೇಟ್ಮೆಂಟ್ ಗೊತ್ತಾಗಿದೆ. ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು, ನಾವು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆನ ನಾನು ಕೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ನಿನ್ನೆ ಹೇಳ್ತಾ ಇದ್ದರು. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ನಾವು ಈ ಕೋರ್ಟ್ ಏನು ಆದೇಶ ಇದೆ ಅದನ್ನು ಗೌರವ ಕೊಡ್ತಾ ಇವತ್ತೇನು BJP ಮತ್ತು ಕಾಂಗ್ರೆಸ್ನವ್ರೇನು BJP ಮತ್ತು JDSನವ್ರೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಉಳಿಸ್ಲಿಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಇಲ್ಲ ಸಲ್ಲದ ಆರೋಪ ಹೊರಿಸ್ಬಿಟ್ಟು ಅವ್ರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ ತರಬೇಕಂತೇಳಿ ಏನು ಅವರು ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ನಾವು ಮೌನವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಮೋದಿ BJP ಮತ್ತು ಜನತಾದಳ ಸೆಕ್ಯುಲರ್ ಪಕ್ಷ ಅಂದರೆ ಕುಮಾರಸ್ವಾಮಿ ಅವರು ಸೇರಿ ಇವತ್ತು ಒಬ್ಬ ಹಿಂದುಳಿದ ನಾಯಕ, ಒಂದು ಸಾಮಾಜಿಕ ನ್ಯಾಯದ ಅಧಿಕಾರರಾದ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ 2 ಸಾರಿ ಮುಖ್ಯಮಂತ್ರಿ ಆದರು ಒಬ್ಬ ಹಿಂದುಳಿದ ವರ್ಗದವರು ಅಂತೇಳಿ ಈ ರೀತಿ ಒಂದು ಅವ್ರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ BJP, ರಾಜ್ಯ BJP ಮತ್ತು JDS ಪಕ್ಷಗಳು ಸೇರಿ, ಒಟ್ಟಾರೆ ಜಾತಿವಾದಿಗಳು ಸೇರಿ ಒಬ್ಬ ಹಿಂದುಳಿದ ನಾಯಕನನ್ನು ಯಾವ ರೀತಿ ತುಳಿಬೇಕಂತೇಳಿ ಅವ್ರನ್ನ ಗವರ್ನರ್ ಮುಖಾಂತರ ಈ ರೀತಿ ಕೆಟ್ಟ ಹೆಸರು ತರತಕ್ಕಂಥ ಸರ್ಕಾರಕ್ಕೆ ಕೆಟ್ಟ ಹೆಸರ್ತಕ್ಕಂಥ ಕೆಲಸ ಇವತ್ತು BJP ಮಾಡ್ತಾಯಿದೆ. ಆ ಒಂದು ನಡೆಯನ್ನು ಖಂಡಿಸಿ ನಾವು ಇವತ್ತು BJP ಮತ್ತು JDS ವಿರುದ್ಧ ಮತ್ತು ರಾಜ್ಯಪಾಲರ ವಿರುದ್ಧ ಇವತ್ತು ನಾವು ಮೌನ ಪ್ರತಿಭಟನೆಯನ್ನು ಬಳ್ಳಾರಿಯಲ್ಲಿ ಶೋಷಿತ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದೀವಿ. ಈ ದಿನ ಏನು ಬಳ್ಳಾರಿಯಲ್ಲಿ ಶೋಷಿತ ವರ್ಗದ ಮಹಾ ಒಕ್ಕೂಟ ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನ ಬಳಗದಿಂದ ಏನಿದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲರಿಗೂ ಗೊತ್ತಿರೋದು ಜಗಜ್ಜಾಹೀರಾತ. ಇದು ಏನು ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಕಾನೂನಿನ ಮೇಲೆ ಯಾರಿಲ್ಲ, ಕೋರ್ಟ್ ಆದೇಶ ಆಗಿದೆ. ಆದರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ, ರಾಜಕೀಯ ನಡೆದಿದೆ. ಗವರ್ನರ್ನ ದುರುಪಯೋಗ ಪಡಿಸ್ಕೊಂಡು BJP ಸರ್ಕಾರ ಕೇಂದ್ರದಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ ದೀನ ದಲಿತರ ಅಲ್ಪಸಂಖ್ಯಾತರ ಹರಿಹರ ಆಗಿರೋಂಥ ಸಿದ್ದರಾಮಯ್ಯನವರಿಗೆ ಡಿಸ್ಟೆಬಿಲೈಸ್ ಮಾಡಬೇಕು, ಅವ್ರ ಸರ್ಕಾರನ ಬೀಳಿಸ್ಬೇಕಂತೇಳಿ ಏನು ಪ್ರಯತ್ನ ಮಾಡ್ತಿದ್ದಾರೆ, ಇದು ಖಂಡಿತ ಆಗಲಾರ್ದ ಮಾತಿದು. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಅನೇಕ ಸಮಾಜದ ಜನರದ ಬೆಂಬಲ ಇದೆ. ಅವ್ರು ಯಾವುದು ತಪ್ಪು ಮಾಡಿಲ್ಲ. ಅದು ತಪ್ಪಾದರೆ ಕಾನೂನಿದೆ, ಕಾನೂನಾತ್ಮಕ ಹೋರಾಟ ಮಾಡಲಿ. ಇವರು ಬೇರೆ ರೀತಿಯಿಂದ ವಾಮ ಮಾರ್ಗದಿಂದ ಏನಿದು ರಾಜಕೀಯ ಮಾಡುತ್ತಾರೆ, ಷಡ್ಯಂತ್ರ ಮಾಡ್ತಾರೆ, ಇದು ಖಂಡನೀಯ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇದೇ ಥರ ನ್ಯಾಯ ಸಿಗೋವರೆಗೆ ನಾವು ಬೀದಿ ಇಳಿದು ಹೋರಾಟ ಮಾಡೋಕ್ಕೆ ಸದಸ್ಯದ್ದು ಅಂತೇಳಿ. ಈ ದಿನ ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರ ಒಂದು ಪಿತೂರಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯನೇ. ಅವರು ಒಂದು ಸಂಚಿನಿಂದ BJP ಸರ್ಕಾರ ಸಂಚಿನಿಂದ ಜನಪರ ಸರ್ಕಾರವನ್ನು ಬೀಳಿಸಬೇಕು, ಇದನ್ನು ಆಪರೇಷನ್ ಕಮಲ ಮಾಡಬೇಕು ಎಂಬ ಒಂದೇ ಒಂದು ಹುನ್ನಾರದಿಂದ ಇವೆಲ್ಲ ಮಾಡ್ತಿದ್ದಾರೆ. 17D ಇವತ್ತೇನು ಕೋರ್ಟ್ ಆದೇಶ ಬಂದಿದೆ, ಎನ್ಕ್ವೈರಿ ಆಗಲಿ. ಸೊ ಎನ್ಕ್ವೈರಿ ಸಾಬೀತಾದ್ಮೇಲೆ ಅದು ಇರ್ತದೆ ಅಷ್ಟೇ ಆಗಲಿ. ಎನ್ಕ್ವೈರಿಗೆ ಆದೇಶ ಕೊಟ್ಟಿದ್ದನ್ನು ಅವರು ರಾಜೀನಾಮೆ ಕೊಡೋದು, ಒತ್ತಾಯ ಮಾಡೋದು ಇದು ಶುದ್ಧ ತಪ್ಪಿದು. ಅವರ ಒಂದು ಧೋರಣೆ ಗೊತ್ತಾಗ್ತದೆ, ಜನಕ್ಕೆ ಗೊತ್ತಾಗುತ್ತೆ. ಅದರ ವಿರುದ್ಧವಾಗಿ ನಾವು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಈ BJP ಏಜೆಂಟ್ ಆದಂಥ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದರು. ಅವರ ವಿರುದ್ಧ ನಾವೇನು ಕೋರ್ಟಲ್ಲಿ ಈ ಒಂದು ತನಿಖೆಯನ್ನು ವಜಾ ಮಾಡಬೇಕಂತೇಳಿ ಹೋಗಿದ್ವಿ. ಇವತ್ತೇನು ನಿನ್ನೆ ಒಂದು ನ್ಯಾಯಾಲಯವು ವಿಚಾರಣೆಗೆ ಅನುಮತಿ ಕೊಟ್ಟಿದೆ. ನಿಜವಾಗ್ಲೂ ಅದನ್ನು ಸ್ವಾಗತ ಮಾಡ್ತೀವಿ. ಯಾಕಂದರೆ ಯಾವುದೇ ತಪ್ಪು ಮಾಡಲಾರ್ದು ನಮ್ಮ ಮುಖ್ಯಮಂತ್ರಿಯವರ ವಿರುದ್ಧ ಒಬ್ಬ BJP ಏಜೆಂಟ್ ಆಗಿ ಗವರ್ನರು ಅನುಮತಿ ಕೊಟ್ಟಿದ್ದನ್ನು ಇದನ್ನು ಖಂಡಿಸ್ತೀವಿ. ಅದೇ ರೀತಿಯಾಗಿ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ವಿಚಾರಣೆ ಮಾಡಲಿ, ತಪ್ಪು ಇದ್ದರೆ ಮಾತ್ರ ನಾವು ನಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅಂಥೇಳಿ ನಾನು ಈ ಮೂಲಕ ಎಲ್ಲ ಶೋಷಿತ ಸಮುದಾಯಗಳ ಒಕ್ಕೂಟ ಪರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ತಪ್ಪು ಮಾಡಿಲ್ಲ, ಆದರೂ ಅನುಮತಿ ಕೊಟ್ಟಿದ್ರೆ ನಾವು ಎದುರಿಸ್ತೀವಿ ಅದನ್ನು. ಸರ್, ನಿನ್ನೆ ಏನು ಕರ್ನಾಟಕ ಹೈಕೋರ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಇದು ರಾಜ್ಯಪಾಲರ ವಿರುದ್ಧ ನಾನು ಖಂಡನೀಯ. ಯಾಕಂದರೆ ರಾಜ್ಯಪಾಲರು BJPಯ ಮೋದಿ ಮತ್ತು ಅಮಿತ್ ಶಾ ಅವರ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಮುರುಗೇಶ್ ನಿರಾಣಿ ಅವ್ರ ಮೇಲೆ ಆಗಿರ್ಬೋದು, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಲಿ ಅಂತೇಳಿ ಕೊಟ್ಟರು ಕೂಡ ಇವತ್ತು ರಾಜ್ಯಪಾಲರು ಮಾಡಲಿಲ್ಲ.
ಇಲ್ಲಿ ಬಿ ಜೆ ಪಿ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 40 ವರ್ಷದಿಂದ ರಾಜಕೀಯ ಕಪ್ಪು ಚುಕ್ಕಿಲ್ಲದಂತೆ ಮಾಡ್ಕೊಂಡು ಇವತ್ತು ರಾಜಕೀಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದುವೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತೇಳಿ ಮೋದಿ ಮತ್ತು ಬಿ ಜೆ ಪಿ ಅಮಿತ್ ಶಾ ಅವರು ಏಜೆಂಟ್ರು ಅವರು ಇದನ್ನು ಕಿತ್ತೊಗಿಬೇಕು ಅಂತೇಳಿ, ಯಾಕಂತಂದರೆ ಸಿದ್ದರಾಮಯ್ಯನವರ ಭಯ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾಕೆ ಕುಮಾರಸ್ವಾಮಿ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಡೈರೆಕ್ಷನ್ನು, ಅವರ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ರಿ ಅಂತೇಳಿ ಯಾಕೆ ಕೊಡಲಿಲ್ಲ? ಈಗ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಬಿ ಜೆ ಪಿಯ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಖಂಡನೆ ಮಾಡ್ತಾ ಇದ್ದೀನಿ. 7 ಕೋಟಿ ಜನರು ಆಶೀರ್ವಾದ ಸಿದ್ದರಾಮಯ್ಯನವರಿರೋವರೆಗೂ ಅವರು ಮುಂದೆ 5 ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಯಾವುದೇ ರೀತಿ ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, ಬಳ್ಳಾರಿ. ಈ ದಿನ ನಾವು ಬಳ್ಳಾರಿಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ ಸಿದ್ದರಾಮಯ್ಯರು. ಬಟ್ ಸಿದ್ದರಾಮಯ್ಯ ದಯಮಾಡಿ ಕ್ವಶನ್ ಮಾಡಿದ್ದಾರೆ, ಕುಮಾರಸ್ವಾಮಿ ಮೇಲೆ FIR ಇದೆ ಮತ್ತು ಬೇಲ್ ಇದೆ, ಅವ್ರು ಯಾಕೆ ರಾಜೀನಾಮೆ ಕೊಡಲಿಲ್ಲ? ಯಡಿಯೂರಪ್ಪರ ಮೇಲೆ ಪೋಕ್ಸೋ ಪ್ರಕರಣ ಇದೆ, ಅವ್ರ ಮಗ ವಿಜೇಂದ್ರ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಅಶೋಕನ ಮೇಲೆ ಕೂಡ ಹಗರಣಗಳಿದೆ, ಅಶೋಕ್ ಯಾಕೆ ರಾಜೀನಾಮೆ ಕೊಡಲಿಲ್ಲ? CT ರವಿ ಇವರೆಲ್ಲ ಪ್ರಶ್ನೆ ಮಾಡಿ ಹೊರಗಡೆ ಬರಬೇಕು. ಯತ್ನಾಳು 2,500 ಕೋಟಿ ರೂಪಾಯಿ ಆರೋಪ ಮಾಡಿದ್ರು, ಕೇಸ್ ಆಯಿತಾ? ಕೇಸ್ ಆಗಲಿಲ್ಲ. ಅದೇ ರೀತಿಯಲ್ಲಿ ಈಗ ನ್ಯಾಷನಲಲ್ಲಿ ಇವತ್ತು ಗೋದ್ರಾ ಪ್ರಕರಣದಲ್ಲಿ ಏನಾಯಿತು, ನಕಲಿ ಅನ್ಕೊಂಡ್ರೆ ಏನಾಯ್ತು, ಇವೆಲ್ಲ ಲೆಕ್ಕ ಹಾಕಿದ್ರು ಕೂಡ ಇವತ್ತೇನು BJP ಷಡ್ಯಂತ್ರವನ್ನು ಇವತ್ತು ನಾವು ಅದನ್ನು ಬೆತ್ತಲು ಮಾಡಲಿಕ್ಕೆ ಕುಂತಿದ್ವಿ. ರಾಜಭವನ ಅದು ಸಂವಿಧಾನಕ ಕಚೇರಿಯಾಗಿ ಉಳಿದಿಲ್ಲ, BJP ಕಚೇರಿಯಾಗಿ ಉಳಿದಿದೆ. ಇದು ಜನ ನೋಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ BJP ಮಾಡ್ತಾ ಇದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಜಯಕುಮಾರ್, ಸಂಗನಕಲ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.